ವಿಜಯಪುರ ಇತಿಹಾಸ ಹೇಳುವ ಕೋಟೆಗೆ ಕಂಟಕವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಶತ್ರುಗಳ ದಾಳಿಯಿಂದ ರಕ್ಷಿಸಿಕೊಳ್ಳೋಕೆ ನಿರ್ಮಾಣವಾಗಿದ್ದಂತಹ ಗೋಡೆಗೆ ರಕ್ಷಣೆನೇ ಇಲ್ಲ. ನೋಡಿ, ವಿಜಯಪುರ ಕೋಟೆಗಳ ನಗರಿ. ನಿಮ್ಗೆಲ್ಲ ಕಡೆ ಹೋದರೂ ಕಣ್ಣಿಗೆ ಕೋಟೆ ಕಾಣಿಸುತ್ತೆ. ಅಲ್ಲಿ ಕಣ್ಣಿಗೆ ಬೀಳದ ಕೋಟೆಗಳು. ಶತ್ರುಗಳ ದಾಳಿಯಿಂದ ರಕ್ಷಿಸಿಕೊಳ್ಳೋಕೆ ಆದಿಲ್ ಶಾಹಿಗಳು ರಾಜರು ಅವಾಗ ಕೋಟೆ ನಿರ್ಮಿಸಿದರು. ವಿಜಯಪುರ ನಗರದ ಸುತ್ತಲೂ ಕೂಡ ಈ ಐತಿಹಾಸಿಕ ಕೋಟೆ ನಿರ್ಮಾಣ ಆಗಿದೆ. ಆದಿಲ್ ಶಾಹಿ ಕಾಲದಲ್ಲಿ ನಿರ್ಮಾಣವಾಗಿದ್ದಂಥ ಐತಿಹಾಸಿಕ ಕೋಟೆ ಈಗ ಅವನತಿ ಹಂತಕ್ಕೆ ತಲುಪಿದೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಕಣ್ಮರೆಯಾಗೋ ಅಂಚಿಗೆ ತಲುಪಿದೆ ಕೋಟೆ. ಕೋಟೆ ಗೋಡೆಯ ಸುತ್ತಲೂ ಚರಂಡಿ ನೀರಿದೆ, ಗಿಡಗಂಟೆಗಳದ್ದೇ ಕಾರುಬಾರು. ಕೋಟೆ ನೋಡೋಕೆ ಬರುವಂತಹ ಪ್ರವಾಸಿಗರು ಹಾಗೆ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ. ಕೋಟೆ ಸುತ್ತಲಿನ ಜನಕ್ಕೆ ಅನಾರೋಗ್ಯದ ಜೊತೆ ಕ್ರಿಮಿಕೀಟಗಳು ಮನೆಗೆ ನುಗ್ಗುವ ಭೀತಿ ಇದೆ. ಹಲವು ಬಾರಿ ಗೋಡೆಗಳ ರಕ್ಷಣೆಗೆ ಮನವಿ ಮಾಡಿದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಗಬ್ಬು ವಾಸನೆ ತಡ್ಕೊಳ್ಳೋಕ್ಕಾಗಲ್ಲ. ಐತಿಹಾಸಿಕ ಕೋಟೆ ಅಂತೆ, ಐತಿಹಾಸಿಕ ಕೋಟೆ, ಆದರೆ ಅಲ್ಲಿ ಬರೀ ತ್ಯಾಜ್ಯ, ಗಬ್ಬುನಾಥ. ನೋಡಿ, ಇದು ನೋಡಿ ಎಂತಹ ಪರಿಸ್ಥಿತಿಗೆ ಹೋಗಿದೆ. ಅಳಿವಿನಂಚಿಗೆ ಹೋಗ್ಬಿಟ್ಟಿದೆ. ಇದು ಆದಿಲ್ ಶಾಹಿಗಳು ಅವರ ಕಾಲದಲ್ಲಿ 1627 ಅಂದರೆ 16ನೇ ಶತಮಾನ ಅಂತ ಅನ್ಕೊಳ್ಳೋಣ ನಾವು. ಆ ಸಂದರ್ಭದಲ್ಲಿ 15-16ನೇ ಶತಮಾನ ಈ ಕೋಟೆ ಕೊತ್ತಲಗಳನ್ನು ನಿರ್ಮಾಣ ಮಾಡಿರ್ತಾರೆ ಆದಿಲ್ ಶಾಹಿ ವಂಶಸ್ಥರು. ಆದರೆ ಈಗ ಆ ಕೋಟೆಗಳು ಏನಾಗಿದೆ ಗೊತ್ತಾ? ಅವಶೇಷಗಳು ಮಾತ್ರ ಉಳ್ಕೊಳ್ತಾ ಇದೆ. ನೋಡಿ, ಇದು ಮೇನ್ ಕೋಟೆ. ಇದು ಎಂಟ್ರಿ ಆಗುವಂಥ ಮೇನ್ ಕೋಟೆ. ಅದು ಕೂಡ ಅಷ್ಟೇ. ನೋಡಿ, ಎಲ್ಲ ಗಿಡಗಂಟೆಗಳು ತುಂಬಿಕೊಂಡಿದ್ದಾವೆ, ಚರಂಡಿ ನೀರು, ಗಬ್ಬು ವಾಸನೆ. ಇವರು ಜಿಲ್ಲಾಡಳಿತ ಆಗಲಿ ಅಥವಾ ಪ್ರವಾಸೋದ್ಯಮ ಇಲಾಖೆ ಆಗಲಿ ಇವ್ರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋಡಿ ಹೆಂಗಿದೆ ನೋಡಿ, ಅಲ್ಲಿ ಒಂದು ರೀತಿ ಸ್ಲಮ್, ಹೋಗಕ್ಕಾಗಲ್ಲ. ಚರಂಡಿ ನೀರು ಬೇರೆ. ಕೋಟೆನೇ ಕಾಣಿಸ್ತಿಲ್ಲ ನಮ್ಗೆ, ಬರೀ ಗಿಡಗಂಟೆನೇ ಕಾಣಿಸ್ತಾ ಇದೆ. ಏನು ಆದಿಲ್ ಶಾಹಿಗಳು ಹಿಂಗೆ ಮಾಡೋಗಿದ್ರ? ಅದನ್ನ ರಾಜರು ಮಾಡಿರೋದು ಇವರು, ನಮ್ಮ ಜನ ಸೇರ್ಕೊಂಡು ಮಾಡಿರೋದಲ್ಲಿ ಅಧಿಕಾರಿಗಳು ಮಾಡಿದ್ದು. ಅವರ ಬೇಜವಾಬ್ದಾರಿಗೆ ಈಗ ವಿಜಯಪುರದ ಕೋಟೆಗಳು ಬಲಿಯಾಗ್ತಾ ಇದ್ದಾವೆ. ಹಾಗಾದರೆ ಈಗ ಇದನ್ನ ರಕ್ಷಣೆ ಮಾಡಲಿಕ್ಕೆ ಇರುವಂತಹ ಕ್ರಮಗಳೇನು, ದಾರಿಗಳೇನು? ಈಗ ಯಾರು ಎಚ್ಚೆತ್ತುಕೊಳ್ಬೇಕು? ನೋಡಿ, ಅಲ್ಲಿನ ನಿವಾಸಿಗಳು ಪಾಪ, ಅವ್ರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಅಲ್ರಿ, ನಾವೇನೋ ಕೋಟೆ ಅಂತ ಅನ್ಕೊಂಡಿದ್ವಿ, ಕೋಟೆ ಓಕೆ, ಆದರೆ ಸುತ್ತಮುತ್ತಲಿರುವಂತಹ ಆ ತ್ಯಾಜ್ಯ, ಆ ಸ್ಮೆಲ್ಲು ತಡ್ಕೊಳ್ಳೋಕೆ ನಮಗೆ ಬದುಕೋಕ್ಕಾಗ್ತಾ ಇಲ್ಲ. ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಎಲ್ರಿಗೂ ಕೂಡ ಅನಾರೋಗ್ಯದ ಭೀತಿ ಕಾಡ್ತಾ ಇದೆ ಅವರಿಗೆ. ವಿಜಯಪುರದ ಇತಿಹಾಸ ಹೇಳುವಂತಹ ಕೋಟೆಗಳಿವು. ಆ ಕೋಟೆಗಳ ಸುತ್ತ ಇರುವಂತಹ ಆ ಹೊಲಸನ್ನ ಮೊದಲು ನೀವು ಕ್ಲೀನ್ ಮಾಡಬೇಕಾಗಿದೆ. ಆ ಇತಿಹಾಸವನ್ನು ನಮ್ಗೆ ಹಾಗೆ ಉಳಿಸ್ಕೊಳ್ಬೇಕು. ಕೋಟೆ ಕೊತ್ತಲುಗಳು ಯಾಕಿರೋದು? ಆಗಿದ್ದಾಗ್ಲಿ ಅಂತಾನ? ನಾವು ಬರೀ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಬೇಕಾ? ಪುಸ್ತಕದ ಬದನೇಕಾಯಿ ಆಗತ್ತಷ್ಟೇ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ ಸ್ಥಳೀಯರೊಂದಿಗೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ವಿಜಯಪುರ ನಗರದ 32ನೇ ವಾರ್ಡ್ನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ಸಹ ಗಮನಿಸಬಹುದಾಗಿದೆ. ಇದು 32ನೇ ವಾರ್ಡ್ನಲ್ಲಿ ಬರುವಂಥ ಕೋಟೆ ಗೋಡೆ. ಇದು ಕೋಟೆ ಗೋಡೆ ಮೇಲೆ ಈ ರೀತಿಯಾಗಿ ಮುಳ್ಳಿನ ಕಂಟೆ ಕೂಡ ಬೆಳೆದಿದೆ. ಹೀಗಾಗಿ ಒಬ್ಬರು ಸಹ ಅಧಿಕಾರಿಗಳಾಗಿರ್ಬೋದು ಈ ಕಂಟಿಗಳನ್ನು ಮತ್ತು ಗಿಡಗಂಟೆಗಳನ್ನು ತೆರವು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ 32 ವಾರ್ಡ್ನಲ್ಲಿ ಬರುವಂಥ ಜನ ಏನಿದೆ ಸಾಕಷ್ಟು ಹೈರಾಣಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನೀವು ಇನ್ನೊಂದು ದೃಶ್ಯವನ್ನು ಗಮನಿಸಬಹುದಾಗಿದೆ. ಇದು ಆರ್ಟಿಕಲ್ಚರ್ ಸಂಬಂಧಪಡುವಂಥ ಇದು ಜಾಗ ಕೂಡ ಆಗಿದೆ. ಈಗ ಈ ರೀತಿಯಾಗಿ ಮನೆಯ ಆ ಕಡೆ ಭಾಗದಿಂದ ಏನು ಮೋರಿ ನೀರು ಬಿಡ್ತಾರೆ, ಆ ನೀರು ಕೂಡ ಇಲ್ಲಿ ಕೋಟೆ ಭಾಗದ ಪಕ್ಕದಲ್ಲಿರುವಂಥ ಕಂದಕಕ್ಕೆ ಬಂದು ಈ ರೀತಿಯಾಗಿ ನಿಂತ್ಕೊಂಡಿರೋದ್ರಿಂದಾಗಿ ಇಲ್ಲಿ ಸೊಳ್ಳೆಗಳ ಕಾಟ ಕೂಡ ಇದೆ. ಹಾಗಾಗಿ ಜಲಚರ ಪ್ರಾಣಿಗಳು, ಹೀಗಾಗಿ ಸಾಕಷ್ಟು ಸಮಸ್ಯೆಯಿಂದ ಜನರು ಕೂಡ ಬಳಲ್ತಾ ಇದ್ದಾರೆ. ಇಲ್ಲಿ ಅತಿ ಹೆಚ್ಚಾಗಿ ಕಸವನ್ನು ಇಲ್ಲಿ ತಂದು ಸ್ಟಾಕ್ ಆಗ್ತಾ ಇರೋದ್ರಿಂದಾಗಿ ಮತ್ತು ದಿನಪ್ರತಿ ಇಲ್ಲಿ ಜನ ಹೈರಾಣ ಆಗ್ತಾ ಇರುವಂಥದ್ದು ಒಂದು ಕಡೆ.
ಆದರೆ ಇಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಈಗ ಆ ಕಡೆ ತಾಯಂದಿರ ಕೂಗು ಕೂಡ ಇದೆ, ಏನಂದರೆ ಆದಷ್ಟು ಬೇಗನೆ ಇತ್ತ ಗಮನ ಹರಿಸಬೇಕು ಅಧಿಕಾರಿಗಳು, ಇದಕ್ಕೊಂದು ಕಂದಕಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಕೂಗು ಕೂಡ ಇದೆ. ಆದರೆ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾಗಿ ಇದಕ್ಕೆ ಕ್ರಮವನ್ನು ಕೂಡ ಕೈಗೊಳ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯಿಂದ ಕೂಡ ಈ ವಾರ್ಡ್ ನಂಬರ್ 32 ಜನ ಬಳಲ್ತಾ ಇರುವಂಥದ್ದು. ವಾರ್ಡ್ ನಂಬರ್ 32ರ ಏನು ಸದಸ್ಯರಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ತಗೊಂಬನ್ನಿ ಅನ್ನುವಂಥ ಮಾತನ್ನು ಕೂಡ ಸಾಕಷ್ಟು ಬಾರಿ ಹೇಳಿದ್ರು. ಆದರೆ ಯಾವುದೇ ರೀತಿಯಾಗಿ ಅವರು ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಮಹಾನಗರ ಪಾಲಿಕೆ ಆಗಿರ್ಬೋದು ಮತ್ತು ಏನು ಆರ್ಟಿಕಲ್ಚರ್ ಅಧಿಕಾರಿಗಳೇನಿದ್ದಾರೆ ಅವ್ರು ಯಾವುದೇ ರೀತಿಯಾಗಿ ಇದಕ್ಕೆ ವಾರ್ಡ್ಗಳಿಗೆ ಭೇಟಿ ನೀಡಿಲ್ಲ ಮತ್ತು ಅವರು ವಿರುದ್ಧವಾಗಿ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಏನೆಲ್ಲ ಸಮಸ್ಯೆಗಳಿದೆ ಅಂತ ಹೇಳಿ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ನೋಡಿದ್ವಿ ಕಂದಕದಲ್ಲೆಲ್ಲ ನೀರು ನಿಂತ್ಕೊಂಡಿದೆ, ಎಷ್ಟೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ? ಇಲ್ಲಿ ಮೊದಲು ವಿದೇಶಿಯರು ಬಂದು ಇಲ್ಲಿ ಮೇಲೆಲ್ಲ ಕಾಟಿಗೋಡಿಗಳ ಮೇಲೆ ಅಡ್ಡಾಡ್ತಿದ್ರು. ಈಗ ತಾವು ನೋಡ್ಬೋದಾಗ್ಯದ ಈ ಕಾಟಿಗೋಡಿ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕಸ ತಂದು ಹಾಕಿದ್ದಾರೆ. ಮತ್ತು ಇಲ್ಲಿರುವಂಥ ಎಲ್ಲ ಕಮಾನುಗಳಿದ್ದು ಅವೆಲ್ಲ ಕಮಾನುಗಳು ಈ ತಳಗೆ ನಿಂತಂಥ ಮಲ ನೀರೇನಿದೆ ಆ ನೀರಿನಲ್ಲಿ ಹುಡುಗರು ಬೀಳಿಸುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಇದು ಪುರಾತತ್ವ ಇಲಾಖೆ, ಈ ಪುರಾತತ್ವ ಇಲಾಖೆ ಏನು ಅದಲ್ಲ ಮಾನ್ಯುಮೆಂಟ್ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಇವತ್ತಿನ ಪ್ರತಿ ವರ್ಷ ಅವಾಗ ಸ್ವಚ್ಛ ಮಾಡ್ತಾಯಿದ್ರು, ಎಲ್ಲ ಮುಳ್ಳು ತೆಗೆಯೋದು ಮತ್ತು ಯಾರೇ ಮ್ಯಾಲೆ ಇಂಥ ಈ ಕುಳ್ಳುಗಳನ್ನು ಹಚ್ಚಿದ್ರೆ ಅದನ್ನೆಲ್ಲ ತೆಗೆದು ಒಗಿತು ಅಂತ ಇದ್ದರು. ಈಗ ಅವ್ರು ಇಲ್ಲಿಗೆ ಬರಲಾರ್ದೆ 6 ವರ್ಷ ಆಯ್ತು. ಅವ್ರು ಏನು ಮಾಡ್ಲಿಕ್ಕತ್ತಾರಪ್ಪ ಅಂದರೆ, ಯಾರು ಈ ಪುರಾತತ್ವ ಇಲಾಖೆ ಏನು ಹೊಸ ಕಾನೂನು ಬಂದಿದೆ 100 ಮೀಟರ್ದಲ್ಲಿ ಯಾರು ಮನೆ ಕಟ್ಕೊಳಿಕತ್ತಾರಂತ ಅನ್ನುವಂಥದ್ದು ಏನದ, ಅಲ್ಲಿ ಹೋಗೋದು ದಂಡ ಹಾಕೋದು ಅಂತ ಹೇಳಿ ಅಂಜುಸೆ ಕೇವಲ ಬುಕ್ಕನಲ್ಲಿ ಬರ್ಕೊಂಡು ಒಂದೊಂದು ಮನೆಗೆ 20,000 ರೂಪಾಯಿ ಹಣ ವಸೂಲಿ ಮಾಡ್ಲಿಕ್ಕತ್ತಾರ. ಹೀಗಾಗಿ ಕರೋಡಪತಿ ಆಗ್ಯಾರಲ್ಲ ಆಫೀಸರ್ಸ್ಗಳು, ಅವರೆಲ್ಲ ಇದ್ರ ಬಗ್ಗೆ ಲಕ್ಷ್ಯನೇ ಇಲ್ಲ. ಅವರಿಗೆ ಇದ್ರ ಬಗ್ಗೆ ನಾವು ಸಾಕಷ್ಟು ಸಾರಿ ನಾವು ಹೋಗಿ ಹೇಳಿದ್ರು ಸಹಿತ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ತಮ್ಮ ನಂಬರ್ ಕೊಟ್ಟಿದ್ರು ನಾವು ಮೇಲೆ ಹಚ್ಚಲಿಕ್ಕತ್ತೀವಪ್ಪ ಅಂದ್ರೆ ಆ ನಮ್ಮ ನಂಬರನ್ನೇ ಅವ್ರು ಸ್ವಿಚ್ ಆಫ್ ಮಾಡಿದ್ದಾರೆ. ಸ್ಮಾರಕಗಳ ರಕ್ಷಣೆ ಆಗ್ಬೇಕು, ಈ ಸ್ಮಾರಕಗಳ ಕೊಲೆ ಆಗ್ಲಿಕ್ಕತ್ತದ. ಇಲ್ಲಿ ಈ ಸ್ಮಾರಕಗಳ ಹಾಳಾಗಿ ಹೊಂಟಾವು. ಆದಿಲ್ ಶಾಹಿ ಸ್ಮಾರಕಗಳ ರಕ್ಷಣೆ ಆಗ್ತಾ ಇಲ್ಲ. ಈ ಘಟನೆ ನೀರು ಬಂದು ಬಿದ್ದಿದ್ದಕ್ಕೆ, ಈ ಘಟನೆ ನೀರನ್ನು ಬಿಟ್ಟಿದ್ದಕ್ಕೆ ಮುನ್ಸಿಪಾಲ್ಟಿ ಮೇಲೆ ಅಂದ್ರೆ ಮಹಾನಗರ ಪಾಲಿಕೆ ಮೇಲೆ ಇವ್ರು ಕೇಸ್ ಮಾಡ್ಬೇಕು. ಯಾಕಂದ್ರೆ ಈ ಹೊಲಸು ನೀರು ಬಂದು ಬಿಟ್ಟಿದ್ದಕ್ಕೆ ಕಾಟಿಗೋಡಿ ಬೀಳ್ಲಿಕ್ಕತ್ತದ ಮತ್ತು ಹೊಲಸು ಆಗ್ಲಿಕ್ಕತ್ತದ. ಇದನ್ನ ನೋಡ್ಲಿಕ್ಕಂತೂ ಯಾರು ವಿದೇಶರು ಬರ್ತಾನೆ ಇಲ್ಲ, ಕೇವಲ ಒಂದು ಗೋಲ್ ಮುಟ್ಟು ನೋಡ್ತಾರೆ ಹೋಗ್ಬಿಡ್ತಾರೆ. ಇವೆಲ್ಲ ನೋಡ್ಲಿಕ್ಕೆ ಬಂದ್ರೆ 3 ದಿನ 4 ದಿನ 5 ದಿನ ಇರಬೇಕಾಗ್ತಿತ್ತು. ಲಾಡ್ಜ್ಗಳು ಅಲ್ಲೇ ಇಲ್ಲೇ ಇರುವುದು, ಜನರಿಗೆ ತೋರಿಸ್ಲಿಕ್ಕೆ ಆಟೋಗಳು ಟಾಂಗಾಗಳು ಎಲ್ಲ ನಡೀತಿದ್ವು. ಮತ್ತು ಈ ರೀತಿ ಕಲ್ಲುಗಳಿಂದ ಹೆಂಗೆ ಕಟ್ಟಿದ್ರು ಅನ್ನುವಂಥದ್ದು ನಡೀತಿತ್ತು. ನೀವು ಸ್ವತಃ ನೋಡ್ಬೇಕಾಗಿದೆ. ಇಲ್ಲಿ ಹುಳ ಅಂತೂ ಸಂಜೆ 6 ಗಂಟೆಗೆ ಬಂದ್ರೆ ನೀವು ಹುಳ ನೋಡ್ಬೋದು, ಸಾಕಷ್ಟು ಹುಳ ಅವ. ಫಾಗಿಂಗ್ ಅಂತೂ ಇಲ್ಲಿವರೆಗೆ ಮಾಡಿಲ್ಲ, ಇವತ್ತಿಗೆ 4 ವರ್ಷ ಆಯ್ತು ಮಾಡಿಲ್ಲ. 5 ವರ್ಷದಿಂದ ಕೋಟೆಗೋಡಿನ ಸ್ವಚ್ಛ ಮಾಡ್ತಾ ಇಲ್ಲ ಅಂತ ನಾವು ಆರ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ನಾವು ಸಾಕಷ್ಟು ಸರಿ ಹೇಳಿವಿ. ನಿಮ್ಮ ಮಾಧ್ಯಮದಿಂದಲೇ ಈ ಸ್ಮಾರಕಗಳ ರಕ್ಷಣೆ ಆಗಲಿ ಅಂತ ನಮ್ಮ ವಿಜಾಪುರ ನಿವಾಸಿಗಳದ್ದು ಮತ್ತು ಸ್ಮಾರಕ ಪ್ರಿಯರದು ನಮ್ಮ ಒಂದು ಕಳಕಳಿಯ ವಿನಂತಿ. ಇದಿಷ್ಟು ಏನಂದ್ರೆ ಸ್ಥಳೀಯರ ಮಾತಾಗಿರುವಂಥದ್ದು. ಈಗಿರುವಂಥ ಏನು ಕೋಟೆಗಳಿವೆ, ಈ ಕೋಟೆಗಳನ್ನು ಅನೇಕ ಪ್ರವಾಸಿಗರು ನೋಡಲಿಕ್ಕೆ ಬರ್ತಾ ಇದ್ರು. ಈಗ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ಕೋಟೆ ಗೋಡೆಗಳು ಇಲ್ಲಿ ಇವೆ ಇಲ್ಲೋ ಅನ್ನೋಂಥದ್ದು ಬಂದಿರೋ ಪ್ರವಾಸಿಗರಿಗೂ ಕೂಡ ಅನಿಸ್ತಾ ಇದೆ. ಹೀಗಾಗಿ ಪ್ರವಾಸಿಗರು ಕೂಡ ಇತ್ತ ಬರ್ತಾ ಇಲ್ಲ. ಮತ್ತು ಮಹಾನಗರ ಪಾಲಿಕೆ ಬಿಡ್ತಾ ಇರುವಂಥ ಒಳಚರಂಡಿ ನೀರಿನಿಂದ 32ನೇ ವಾರ್ಡ್ನಲ್ಲಿ ಜನರು ಕೂಡ ಸಾಕಷ್ಟು ಹೈರಾಣಾಗಿದ್ದಾರೆ ಅನ್ನುವಂಥ ಮಾತನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು, TV5 ವಿಜಯಪುರ. ವಿಜಯಪುರವನ್ನ ಗುಮ್ಮಟಪುರ ಅಂತ ಕರೀತಾರೆ. ಕೋಟೆ ಕೊತ್ತಲಗಳು ಕಾಣಸಿಗ್ತವೆ, ಆಕ್ರಮಣ ಆಗಬಾರ್ದು ಶತ್ರುಗಳಿಂದ ಅಂತೇಳಿ ಸುಮಾರು 13-15 ಕಿಲೋಮೀಟರ್ ಕೋಟೆ ನಿಮಗೆ ವಿಜಯಪುರದ ರೌಂಡ್ ಸುತ್ತಲೂ ನಿಮ್ಮ ಕೋಟೆಗಳು ಸಿಗ್ತವೆ. ಆದರೆ ಈಗ ಅವು ಅವನತಿ ಹಂತಕ್ಕೆ ತಲುಪಿದಾವೆ. ಈ ಬಗ್ಗೆ ಸ್ಥಳೀಯರ ಮಾತಾಡಲಿಕ್ಕೆ ಸುಧಾಬಾಯಿ ಅಂತೇಳಿ. ಅಮ್ಮ ನಮಸ್ಕಾರ ರೀ. ಅಮ್ಮ ನಮಸ್ಕಾರ ರೀ. ನಮಸ್ಕಾರ ಸರ್. ಈಗ ನಮ್ಗೆ ಇಲ್ಲಿ ಭಾಳ ತ್ರಾಸ ಆಗೈತೆ ನೋಡ್ರಿ. ಕ್ವಾಟಿಗೋಡಿ ಈ ಓಣಿಗೆ ಬಂದು 40 ವರ್ಷ ಆತ್ರಿ ಸರ್. ಏನೇನೇನೇನು ವ್ಯವಸ್ಥೆ ಇಲ್ಲ ನೋಡ್ರಿ. ಕಂಟಿಗೆ ಅದು ದಿನ ಮನಿಯೊಳಗ ಹಾವು ಬರ್ಲಿಕ್ಕತ್ತಾವ್ರಿ. ಎಷ್ಟು ತ್ರಾಸ ಆಗ್ಲಿಕ್ಕತ್ತಾವ. ನಾವ್ ಒಬ್ಬಕ್ಕಿರ್ತೀನಿ, ವಯಸ್ಸಾದಕ್ಕೆ ಭಾಳ ಇದು ನೋಡ್ರಿ ಸರ್. ಆಮೇಲೆ ಅಲ್ಲಿ ಚರಂಡಿ ಇದು ವಾಸನೆ ಅಲ್ವಾ? ವಾಸನೆ ಬರ್ತದ್ರಿ. ಹುಳ ಅಂಕರ್ ನೋಡ್ಬಾರ್ರಿ. ಮಲ್ಕೋ ಕುಡುದಿಲ್ಲ, ಹೊರಗೆ ಕೂಡ್ ಕುಡುದಿಲ್ಲ, ಬರೇ ಬಾಗ್ಲ ಹಾಕೊಂಡ್ ಕೂಡ್ ಬಿಡ್ತದ್ರಿ ಎಲ್ಲಾರು ಇಲ್ಲಿ. ಈಗ ಎಷ್ಟು ದೂರ ಆಗುತ್ತಮ್ಮ ಅದು ಆ ಕೋಟೆಗೆ? ನಿಮ್ಗೆ ಎಷ್ಟು ದೂರ ಆಗುತ್ತೆ? ಎಲ್ಲ ಹಿಂದೆ ಇದ್ರಿ ನಾವು. ಅಲ್ಲೇ ಇದ್ರಿ ಹತ್ರನಾ? ಹತ್ರನೇ ಪಾಟಿಗೋಡಿ ಮುಂದೆ ಮನಿ ಮಾಡ್ಕೊಂಡಿವ್ರಿ. ಅದು ಸಬ್ ರಿಜಿಸ್ಟ್ರಿ ಆಫೀಸ್ನಾಗ ಖರೀದಿ ಆಫೀಸ್ ಜಾಗ ಅದ, ಇಲ್ಲ ಅನ್ನಂಗಿಲ್ಲ. ಹಿಂದಿನ ಬಾಜು ಕಂದಕ ಬರೀ ಅದೇ ಹೊಲಸು ಬರುದೆಲ್ಲ ಚರಂಡಿ ನೀರು. ಅಲ್ಲ ಮತ್ತೆ ಯಾರು ಕೇಳಕ್ ಯಾರು ಬಂದಿಲ್ಲಮ್ಮ ಹಂಗಾರ? ಎಲ್ಲಾರು ಮಾಡ್ಯಾರಿ, ಇಲ್ಲಿ ಯಾರು ವ್ಯವಸ್ಥೆ ಮಾಡಿಲ್ರಿ. ಈಗ ನಾವ್ ಕೈ ತಕೊಂಡ್ ಬೆನ್ನ ಹತ್ತೀವಂತ ಇಷ್ಟು ನೀವು ಮಾತಾಡ್ಕಿರ್ತೀರಿ ಎಲ್ಲಾರು. ಅಲ್ಲಲ್ಲ, ನಮಗೂ ಗೊತ್ತಿರ್ಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಯ್ತು. ಈಗ ಅಧಿಕಾರಿಗಳನ್ನ ಕೇಳ್ಬೇಕು ನಾವೆಲ್ಲ ಸೇರಿ. ಈಗ ನಾವು ನೀವೆಲ್ಲ ಸೇರಿ ಹೌದ್ರಿ ಅಲ್ವಾ? ಈಗ ನಾವು ಟಿವಿ ಅವರು ನಿಮ್ ಕಷ್ಟಕ್ಕೆ ನಾವು ಸ್ಪಂದಿಸ್ತಾ ಇದೀವಿ. ಹಂಗೆ ನಾವು ನಿಮ್ ಕಷ್ಟನ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಈಗ, ಅಲ್ವಾ ಅಮ್ಮ? ಈಗ ಮತ್ತೇನ್ ತೊಂದರೆ ಆಗ್ತಿದೆ ನಿಮ್ಗೆ?
ಡಿಸಿ ಅವ್ರಿಗೆ ಹೋಗಿ ಮನವಿ ಪತ್ರ ಕೊಟ್ಟು ಬಂದೀವ್ರಿ. ಹಾ 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 ಅಲ್ಲ ಅವ್ರಿಗೆಲ್ಲ ಬಂದಿರಕ್ ಕೇಳ್ಬೇಕೀಗ ನಿಮ್ ಮನೆ ಹತ್ರ ಅವ್ರು ಬಂದಿರ್ಲಿ ನೋಡೋಣ ಅವರು. ಅಯ್ಯ ಒಂದ್ 2 ತಾಸು ಕೂತವ್ರಿ 2 ದಿನ ಇದ್ದವ್ರಿ ನಮ್ಮ ಮನಿ ಮೇಲೆ ಸರ್ಕಾರ ಎಲ್ಲಾ ಮಾಡ್ತೀನಿ ಅಂತ ಹೇಳಿನ್ರಿ. ಕರೆಕ್ಟ್ ಅವ್ರಿಗೆ 1 ತಾಸು ಕೂತಲ್ರಿ 2 ದಿವಸ ಇರುದ್ ಬೇಡ. 1 ತಾಸು ಕೂತಲ್ರಿ ಗೊತ್ತಾಗ್ತದ ಅವ್ರಿಗೆ ಈ ಮನಿ ಇಲ್ಲಿ ಒಳಿ ಪರಿಸ್ಥಿತಿ ಹಂಗದತ್ತ. ಈ ಒಳ್ಳೆ ಯಾರು ಇಲ್ಲೇ ನಂಗ ಆಗ್ಬಿಟ್ಟದ್ರಿ ಒಟ್ಟ ದಾದಿ ಇದಕ್ಕ ಅಲ್ಲ ಯಾರು ದಾದ್ ಮಾಡಿಲ್ಲ ಇಲ್ಲಿವರೆಗೂ. ಒಟ್ಟು ಇಲ್ಲಿ ತನ ಯಾರು ಮಾಡಿಲ್ಲ ನೋಡ್ರಿ. ಈ ಸಲ ನಮ್ಗೂ ನಾವು ಒಬ್ರೇ ಆಗಿವಿ ಬಡದಾಳಿಕೆ ಅಂತ ಎದುರಿಗಿನವ್ರು ಒಬ್ರು ಇದ್ದಾರ್ರಿ ಪತ್ತಾರ ಅಂತ ಹೇಳಿ ಅವ್ರು ನಾವು ಕೂಡ ಬಡದಾಳಿಕೆ ಇದನ್ನ ಅಲ್ಲಿ ಗಿಡ ಗಂಟಿ ಸಾಕಾಗಿ ತಗೊಂಡ್ರಿ. ಅಲ್ಲಮ್ಮ ಅಲ್ಲಿ ಗಿಡ ಗಂಟಿ ಬರೀ ಅದೇ ಅಲ್ವಾ ಈಗ. ಹಾ ಬರ್ಲಿಕತ್ತಾವ್ರಿ ಒಳಗ. ಅದೇ ಹುಳು ಹುಪ್ಪಡಿ ಎಲ್ಲ ಈಗ ಗಿಡ ಗಂಟಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಹೌದ್ರಿ ಈಗ ಏನಾಗಿ ಒಲಿ ಉರಿ ಕಡ್ಕೊಂಡ್ ಹೋಗ್ತಿದ್ರಿ. ಈಗ ಏನಾಗ್ಯದ ಯಾರು ಕಡಿವಲ್ರಿ ಯಾರು ಏನು ಮಾಡವಲ್ರಿ ಎಲ್ಲ ಗ್ಯಾಸ್ ಕೊಟ್ಟಾರಿ. ಈಗ ಏನ್ ಮಾಡ್ತಾರಿ ನಾವು ಅಡ್ಡಾಡು ಪಾಳಿ ಬಂದದ ಈಗ ಇಲ್ಲಿ. ಅಮ್ಮ ತಲೆ ಕೆಡ್ಸ್ಕೊಬಿಡಮ್ಮ ಅಲ್ಲ ಈಗ ಅಮ್ಮ ತಲೆ ಕೆಡ್ಸ್ಕೊ ನಿಮ್ ಜೊತೆ ನಾವಿದೀವಿ ಈಗ ನಿಮ್ ಪರವಾಗಿ ನಾವು ಮಾತಾಡ್ತೀವಿ ಈಗ ನಾವು ಅವ್ರ ಗಮನಕ್ಕೆ ತರ್ತೀವಿ ನಾವು. ಮತ್ ಹೆಂಗ್ ಮಾಡ್ತಾರ ನೋಡ್ರಿ ಏನು ಮಾಡ್ತಾರ ಮತ್ತೆ ಈಗ ಮಾತಾಡಿ 1 ತಿಂಗಳು ಆತ್ರಿ ಸರ್. ಈಗ ಯಾರೊಬ್ರ ಹಣಿಕ್ ಹಾಕಿಲ್ಲ ನೋಡ್ರಿ ನಾ ಇಲ್ಲಿ ತನ. ಅಲ್ಲ ಮತ್ತೆ ಆಫೀಸರ್ ಯಾರು ಬಂದಿಲ್ಲ ಆಫೀಸರು. ಮುನ್ಸಿಪಾಲ್ಟಿಯವ್ರಿಗೆ ಹೇಳಿದೀವಿ ಡಿಸಿ ಹೋಗಿ ಕೊಟ್ಟಿವಿ ಯಾರು ಏನೋ ಇನ್ನೂ ತನ ಹಣಿಕ್ ಹಾಕಿಲ್ಲ. 2 ದಿನದಾಗ ಕಳ್ಸ್ತಂತಾರ ಡಿಸಿ ಅವ್ರು ಇನ್ನೂ ತನ ಈ ಕಡೆ ಪತ್ತಾನೆ ಇಲ್ಲ ಅವ್ರು. ಅಲ್ಲ ನಿಮ್ ವಿಜಾಪುರ ಬಹಳ ಫೇಮಸ್ ಅಲ್ಲ ಕೋಟೆಯಿಂದ. ಏನ್ ಫೇಮಸ್ ಇದ್ರ ತಗೊಂಡ್ ಏನ್ ಮಾಡ್ಬೋದ್ರಿ ಎಲ್ಲ ಹಿಂಗದ ನೋಡ್ರಿ ಓಣ್ಯಾಗ ಇಡೀ ಎಲ್ಲಾರು ಸಹಕರಿಸ್ಕೊಂಡ್ ಹೊಂಟಾರಂತ ನಡ್ದದ ಇಲ್ಲಿ ತನ. ಹೌದು ಇಲ್ಲೊಬ್ರು ಮಾತಾಡ್ತಾರ ನೋಡ್ರಿ ಎದುರಿನವ್ರು ಪತ್ತಾರ ಅಂತ ಹೇಳ್ತಿಲ್ಲ ಅವ್ರು ಮಾತಾಡ್ತಾರ. ಕೊಡ್ರಿ. ಹಲೋ ಅಮರ ನೋಡ್ರಿ ಸ್ಮೆಲ್ಲಿಗೆ ಇಷ್ಟ ಸಿಕ್ಕಿದ ಬಾಂಡೆ ಕಲರ್ ಬ್ಯಾರೆ ಬಂದದ್ರಿ. ಅದು ಕಲರ್ ಹೇಳಿಕ್ ಆಗವಲ್ ನಿಮ್ ಮುಂದೆ ನಮ್ಗ ಅಂತ ಅದ್ರೊಳಗೆ ಜೀವಂತಿದ್ದ ಮನುಷ್ಯಂದ ಕತಿ ಹೆಂಗ್ ಹಾಕಿರ್ಬೇಕು ವಿಚಾರ ಮಾಡ್ರಿ. ಅಲ್ಲ ಯಾಕೆ ಅಷ್ಟ್ರ ಮಟ್ಟಿಗೆ ಯಾಕೆ ಹಂಗಾಗ್ತಿದೆ ಅಂದ್ರ ಅಲ್ಲೆಲ್ಲ ಹಿಂದ್ರಿ ಗೊತ್ತಾಗ್ಬಿಟ್ಟದ. ಕ್ವಾಟಿಗೋಡಿ ಹಿಂದೆಲ್ಲ ಗೊತ್ತಾಗ್ಬಿಟ್ಟದ. ಕ್ವಾಟಿಗೋಡಿ ಮೇಲೆ ಕಂಟಿಗಳೆಲ್ಲ ಬೆಳೆದು ಬಿಟ್ಟಾವ. ಹೊತ್ತಾಗಣ ಇಷ್ಟು ಹುಳ ಬರ್ತಾವ ಅಟ್ಟು ಹುಳ ಬರ್ತಾವ. ಅದ್ರ ಮೇಲೆ ಇಷ್ಟು ಕೆಟ್ಟ ಸ್ಮೆಲ್ ಬರ್ತದ. ಆ ಸ್ಮೆಲ್ಲಿಗೆ ಎಲ್ಲ ಒಳಗೆಲ್ಲ ಸ್ಮೆಲ್ ಎಲ್ಲ ಬಂದ ಸಿಕ್ಕಿದ ಬಾಂಡೆ ಮೊದಲ ಮಾಡಿ ಕಲರ್ ಚೇಂಜ್ ಆಗ್ಲಿಕ್ಕತ್ತಾವ್ರಿ. ಅಲ್ಲ ನಿಮ್ಗೆ ಅನ್ಸಿರ್ಬೇಕೀಗ ಯಾಕಾದ್ರೂ ನಾವ್ ಇಲ್ಲಿ ಮನೆ ಮಾಡಿದ್ವಿ ಅಂತ ಅಲ್ವಾ. ಅನ್ಸದ ಅನ್ನಕೇನ್ರಿ ಎಲ್ಲ ಚಲೋ ಏರಿಯಾ ಚಲೋ ಅದ ಎಲ್ಲಾ ಚಲೋ ಅದ. ಮತ್ತೆ ಇವ್ರು ಮಾಡೋರ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡುದು. ಮತ್ತೆ ಚಲೋ ಏರಿಯಾಗಳು ಹಿಂಗೆಲ್ಲ ಹೊಲಸ ಆಗ್ಲಕತ್ತಂದ್ರ ಮತ್ತೆ ಇದ್ದ ಏರಿಯಾನು ಹೊಲಸ ಆಗ್ಲಕತ್ರ ಹಿಂಗ ಆಗುದು ಎಲ್ರಿ. ಎಲ್ಲಿ ಹೊತ್ತು ಹಿಂಗೆಲ್ಲ ಹದಗೆತ್ತಂದ್ರೆ ಎಲ್ಲಾ ಏರಿಯಾನು ಹೊಲಸಾಗುವೆ. ಕರೆಕ್ಟ್ ಅಲ್ರಿ ಅಮ್ಮ ಈಗ ಅದು ನಿಮ್ಮ ಆ ಕೋಟೆ ಅದಾವು ಆದಿಲ್ ಶಾಹಿಗಳದು ನೀವು ಒಂದು ಇತಿಹಾಸ ಇದೆ ಅಂತ ನಾವೆಲ್ಲ ಓದಿರ್ತೀವಿ. ನಾವೆಲ್ಲ ಬಂದಾಗ ಟೂರ್ಗೆ ಬರ್ತೀವಿ. ಬಟ್ ನೀವು ಅಲ್ಲೇ ಇದ್ದೀರಲ್ಲ ನಿಮ್ಗೆ ಒಳ್ಳೇದು ಆಗಿದೆ ಅಂತ ಅನ್ಕೊಂಡಿದ್ರಿ ಎಲ್ರು. ಬಟ್ ನಿಮ್ ಪರಿಸ್ಥಿತಿ ಗೊತ್ತಿರ್ಲಿಲ್ಲ ಅದು ಎಲ್ರಿಗೂ. ಇಲ್ರಿ ಎಷ್ಟು ಮೊನ್ನೆ ಹೋಗಿ ಡಿಸಿ ಮನವಿ ಕೊಟ್ಟು ಬಂದ್ವಿ. ಆಯ್ತ್ರಮ್ಮ 2 ದಿನದಾಗ ನಾವ್ ಏನ್ರಿ ಮಾಡ್ತೀವಿ ವ್ಯವಸ್ಥೆ ಅಂತಂದ್ರು. ಆಮೇಲೆ ಓಣಿ ಮೆಂಬರ್ ಹೇಳಿದ್ವಿ. ಅವ್ರು ಓಣಿ ಮೆಂಬರ್ ಅವ್ರು ಡಿಸಿಗೆ ಕೊಡ್ಬೇಕಂದ್ರು. ಅವ್ರು ತಮ್ಮ ಕೈಲೇ ಎಷ್ಟು ಸಾಧ್ಯ ಅಷ್ಟು ಮಾಡಿದ್ರು. ಉಳಿದಿದ್ದು ಎಲ್ಲರಿಗೂ ಮತ್ತೆ ನೋಡ್ಬೇಕಲ್ಲ. ಬಂದು ನೋಡ್ಲಿಕ್ಕೆ ತಯಾರಿಲ್ಲ. ಬಂದು ನೋಡಿದ್ರೆ ಇಲ್ಲಿ ಪರಿಸ್ಥಿತಿ ಗೊತ್ತಾಗ್ತದ. ಫೋನ್ಯಾಗ ಮಾತಾಡಿದ್ರ ಇದು ಮಾಡಿದ್ರ ಏನು ಗೊತ್ತಾಗಲ್ರಿ ಅದು. ಹೌದು ಮಾತಾಡೋದಕ್ಕ ಬಂದ್ ಅನುಭವಿಸೋದಕ್ಕ ಬಹಳ ವ್ಯತ್ಯಾಸ ಅದ. ಯಾಕಂದ್ರ ನೀವ್ 2 ದಿನ ಬಿಟ್ಟು ಬರ್ತೀನಿ 4 ದಿನ ಬಿಟ್ಟು ಬರ್ತೀನಿ ಅಂತ ನೀವ್ ಹೇಳ್ಬೋದು. ಆದ್ರೆ ಏನಾದ್ರಿ 1 ತಾಸು ಕಳೆದು ಬಹಳ ನರಕ ಕಳೆದಂಗ ಆಗ್ಲಿಕ್ಕತ್ತದ. ಮೇಡಮ್ ಈಗ TV5 ಚಾನಲ್ ತೋರಿಸ್ತಾ ಇದೆ. ನೀವು ನಾನು ನೋಡ್ತಾ ಇದ್ದೀನಿ. ಮೂವ್ ಮುಚ್ಕೊಂಡಿದ್ರೆ ನೀವೇ ಅಲ್ವಾ ಅಲ್ಲಿ. ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಹೊರಗೆ ಬಂದಿದ್ರು ವಜ್ಜದ್ರಿ. ಅದೇ ಈಗ ಮೂಗ್ ಮುಚ್ಕೊಂಡು ನಾವು ನೋಡ್ತಾ ಇದೀವಿ. ನಿಮ್ಗೆ ಅಲ್ಲಿ ಇರೋಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ. ನಾವ್ ಇದನ್ನ ಸರಿಪಡಿಸ್ತೇವೆ ನಾವ್ ಇದನ್ನ ಗಮನಕ್ಕೆ ತರ್ತೇವೆ ನಾವು. ಅಲ್ರಿ ಅದು ನೋಡ್ರಿ ತರ್ತೀನಿ ಅಂತ ಬರೀ ಪ್ರಚಾರ ಆಗಬಾರ್ದ್ರಿ ಸರ್. ಈಗ ನಮಗ ಕಾರ್ಯರೂಪಕ್ಕೆ ಬೇಕಾಗ್ಯದ. ಖಂಡಿತ ಪ್ರಚಾರ ಬೇಡ ಆಗ್ಯದ. ಖಂಡಿತಮ್ಮ ಈಗ ನಮ್ ಗಮನಕ್ಕೆ ಇರ್ಲಿಲ್ಲ. ಹೌದು ಈಗ ನೋಡಿ ಹೌದು ಅಮ್ಮಮ್ಮ ಈಗ ನಾವು ಸರ್ಕಾರಿ ಅಧಿಕಾರಿಗಳಾಗಿದ್ರೆ ನಾವು ತಲೆ ಕೆಡ್ಸ್ಕೊಳ್ತಿರಲ್ಲ. ಈಗ ಸರ್ಕಾರಿ ಅಧಿಕಾರಿಗಳು ಮಾಡ್ಬೇಕಲ್ವಾ. ಈಗ ನಾನ್ ಬಂದು ಅಥವಾ ನಮ್ಮವ್ರು ಯಾರೋ ಬಂದು ಅಲ್ಲಿ ಮಾಡ್ಕೊಡಂಗಿದ್ದಿದ್ರೆ ಖಂಡಿತ ಮಾಡ್ಕೊಡ್ತಿದ್ವಿ. ಆದ್ರೆ ಅಲ್ಲಿ ಬರ್ಬೇಕಾದ್ರು DC ಅಧಿಕಾರಿಗಳು ಬಂದ್ ಮಾಡ್ಕೊಡ್ಬೇಕಲ್ವಾ. ಹಂಗೆ ಅದಕ್ಕೆ ನಾವು ಅವ್ರ ಮೂಲಕ ಈಗ ಕೆಲಸ ಮಾಡಿಸ್ತೀವಿ. ಹೋಗಿ ಎಲ್ರು ಪ್ರತಿಯೊಂದು ಮನೆಗೆ ಸದೇ ಕೆಲಸ ಬಿಟ್ಟು ಹೋಗಿ ಮನವಿ ಪತ್ರ ಕೊಟ್ಟು ಬಂದೇವ್ರಿ. ಇನ್ನ ಎಲ್ಲಿ ಹೋಗಂದ್ರು ಹೋಗಿ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ತಯಾರಿದ್ದೇವೆ. ಮತ್ತೆ ಇಷ್ಟಿಷ್ಟ ಎಲ್ಲಿ ಹೋಗಂದ್ರೆ ಹೇಳ್ರಿ ಅದನ್ನು ಮಾಡಿ ಬರ್ತೇವಿ. ನಮ್ಗೆ ತಿಳಿದಷ್ಟೇ ನಾವು ಮಾಡೇವಿ. ಎಷ್ಟು ಸಾಧ್ಯ ಅಷ್ಟು ಮಾಡೇವಿ. ಮತ್ತೆ ಟಿವಿ ಅವರು ಬಂದು ನೋಡಿ ಹೋದ್ರು. ಮತ್ತೆ ವಾಪಸ್ ಏನೈತಿ ಓಣಿ ಮೆಂಬರ್ ಕೊಟ್ಟಿವಿ. ಆಮೇಲೆ DC ಕೊಟ್ಟು ಬಂದಿವಿ. ಎಲ್ಲ ಆಯ್ತು. ಈಗ ನೋಡಿ ಕಂಟಿ ನೋಡಿದ್ರೆ ನೀವ್ ಏನಂತೀರೇನಲ್ಲಿ. ಮತ್ತೆ ಸಣ್ಣ ಮಕ್ಳವರಿ ಶುಗರ್ದವ್ರು BP ಅವ್ರದಾರ ಓಣ್ಯಾಗ. ಸಂಜೆ ಮುಂದ ನಮ್ ಮನಿ ಕಟ್ಟಿಗೆ ನಾವು ಕೂಡ್ಲಿಕ್ಕೆ ವಜ್ಜಾಗ್ಯದ. ಮತ್ತೊಬ್ಬರ ಮನಿ ಕಟ್ಟಿ ಅಂತ ದೂರ ಹೋಯ್ತು. ಅಲ್ಲ ಮತ್ತೆ ಇಷ್ಟು ವರ್ಷ ಆದ್ರೂ ಯಾಕೆ ಸುಮ್ಮನೆ ಇದ್ರಿ ತಾವು. ಎಲ್ಲಾ ಹೇಳಿವ್ರಿ ಹಿಂಗೆ ಅಲ್ರಿ. ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಮುಂದ್ ಮಾಡ್ತೀನಿ
ಈಗ ನಮ್ದು ಆ ಕಡೆ ಈ ಕಡೆ ಹೋಗುದಿರ್ತದ ಪ್ರತಿನಿತ್ಯ ಅದಕ್ಕೆ ಬೆನ್ ಹತ್ತುದ್ ಆಗುದಿಲ್ಲ. ನಮ್ದು Correct. ವೈಯಕ್ತಿಕ ಮನ್ಯಾಗ ಕೆಲಸ ಇರ್ತಾವ, ಹಿಂಗಾಗಿ ವೈಯಕ್ತಿಕ ನಾವು ಅದಕ್ಕೆ ಬೆನ್ ಹತ್ತುದ್ ಆಗಲ್ಲ. ಆಯ್ತು ನಾವು ಒಂದ್ ವಾರ ಹೇಳ್ತೀವಿ, ಆಯ್ತು ಈಗ ಬರ್ತಾರ ಆಗ ಬರ್ತಾರ ಕಾಯ್ಕೋತ ಕೂತಂಗ ಆಗ್ಯದ ನೋಡ್ರಿ ಕೆಲಸ. ಈಗ ಆಗೇ ಒಂದ್ ತಿಂಗಳಾಯ್ತು ಮತ್ತ ಇಷ್ಟೇ ಆಗ್ಯದ, ಮತ್ತೊಂದ್ ಏನಿಲ್ರಿ. ಈಗ ನೋಡಿ ಅಮ್ಮ, ಅಲ್ಲಿ ನಾವು ಡಿ ಸಿ ಫೋನ್ ಮಾಡಿದ್ವಿ, ಈಗ ಹ್ಮ್ ಫೋನೇ ಕಟ್ ಮಾಡ್ಬಿಟ್ರು ನಮ್ಮ ಚಾನಲ್ ಹೆಸರು ಕೇಳೋರು. ಇಲ್ಲ ಅದು ಬರಬರಿ ರೀ, ಯಾಕಂದ್ರೆ ನೀವು ಬಂದು ವೀಕ್ಷಣೆ ಮಾಡೋಗ್ರಿ, ಅಂದ್ರ ನೀವು ನೋಡೋಗ್ರಿ. ಅಂದ್ರೆ ನಾವು ಬಾಯಿಲೆ ಹೇಳೋದಕ್ಕ ನೀವು ಕ್ವಾಟಿ ಮ್ಯಾಗ ಹತ್ತೇವ್ ಕಂಟಿ ಹಿಂದಿಂದ ಗೊಚ್ಚಿ ನೋಡ್ರಿ. ಮೇಡಮ್ ಈಗ ಅಮ್ಮ, ಈಗ ನಮ್ ರಿಪೋರ್ಟರ್ ಬಂದಿದ್ರಲ್ಲಿ, ನಮ್ ರಿಪೋರ್ಟರ್ ಬಂದಿದ್ರು. ಹಾ, ಈಗ ನಾವು ಅದನ್ನೇ ತೋರಿಸ್ತಾ ಇದ್ದೀವಿ ನಿಮ್ಗೆ, ಎಲ್ರಿಗೂ ಗೊತ್ತಾಗ್ಲಿ ಅಧಿಕಾರಿಗಳಿಗೆ ಅಂತ ಹೇಳಿ. ಅದಕ್ಕೆ ನಮ್ ಗಮನಕ್ಕಿದೆ ಅದು, ಅಲ್ಲಿ ನಿಮ್ ಪರಿಸ್ಥಿತಿ ನಮ್ಗೆ ಅರ್ಥ ಆಗಿದೆ. ನೀವು ಮೂವ್ ಮುಚ್ಕೊಂಡಿದಿರಲ್ವ, ನಾವು ನೋಡ್ತಾ ಇದ್ದೀವಿ ನಿಮ್ ಸಮಸ್ಯೆ ಇದೆ, ನಾವು ಅದನ್ನ ತೋರಿಸ್ತಾ ಇದ್ದೀವಿ. ಅಧಿಕಾರಿಗಳು ಬಂದು ಸಮಸ್ಯೆನ ಸರಿಪಡಿಸ್ಲಿ ಅಂತ ಹೇಳಿ. ಇಲ್ಲ ಅದಕ್ಕೆ ಹೇಳ್ರಿ ಸರ್, ಆದಷ್ಟು ನಿಮ್ಮಿಂತ್ರದೇ ಲಘು ಆಗ್ಲಿ ಕೆಲಸ. ಅಲ್ಲ ಮತ್ತೆ ನಿಮ್ಮ MLA ಅವರು ಗಮನಕ್ಕೆ ತಂದಿಲ್ವಾ ನೀವು? ಎಲ್ಲಾ ಕಡೆ ಹೋಗಿ ಈಗ ಒಂದು 3 ವರ್ಷದ ಹಿಂದೆ ರೋಡ್ ಸದೇ ಬಂದ್ ಮಾಡಿದ್ದಾಯ್ತ್ರಿ. ಧರಣಿ ಕೂತಿದ್ದೇವಿ, ಇನ್ನ ಏನ್ ಮಾಡ್ಬೇಕಂತ ನಮ್ಗ ತಿಳಿಯಲಾಗ್ಯದ. ಇನ್ನ ಏನ್ ಮಾಡ್ಬೇಕು ಅನ್ನೋದು ಮತ್ ನಮಗೂ ಐಡಿಯಾ ಬಂದಿಲ್ರಿ. ಮುಗಿತಿನ ಎಲ್ಲ ಚಿಂತೆ ಬಿಡ್ರಿ. ಈಗ ಅವ್ರಿಗೆ ಮನ್ಸಿಗೆ ಬರ್ತದ ಗೊತ್ತಾಗಲ್ರಿ. ಮೇಡಮ್ ಅಮ್ಮರಿಗೆ ಚಿಂತೆ ಬಿಡ್ರಿ, ನಮ್ ಗಮನಕ್ಕೆ ತಂದಿರಲ್ರಿ, ನಾವು ಪ್ರಯತ್ನ ಮಾಡ್ತೀವಿ ಈಗ. ಇಲ್ಲ ಮಾಡ್ರಿ, ಯಾಕಂದ್ರೆ ಇದು ಒಳ್ಳೆ. ಯಾಕಂದ್ರೆ ಏನದ, ಬಹಳ ಜನ ಇದ್ದಾರ, ಸಣ್ಣವ್ರ ಇದ್ದಾರ, ದೊಡ್ಡವ್ರ ಇದ್ದಾರ, ವಯಸ್ಸಾದವ್ರ ಇದ್ದಾರ, BP ಶುಗರ್ದವ್ರ ಇದ್ದಾರ. ಓಕೆ ಅಮ್ಮ, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ನೋಡಿ ಪಾಪ ಅವ್ರಿಗೆ ಸಮಸ್ಯೆ ಆಗಿದೆ, ಕಷ್ಟ ಹೇಳ್ಕೊಳ್ತಿದ್ದಾರೆ, ಯಾರೂ ಬಂದಿಲ್ಲ ಅಲ್ಲಿ. ಹಾಗಾಗಿನೇ ಅಧಿಕಾರಿಗಳು, ನೀವು ಬರ್ರಿ ಇಲ್ಲಿ ಒಂದು ವಾರ, ಅವ್ರಿರುವಂಥ ಮನೇಲಿರ್ರಿ, ಸ್ಮೆಲ್ ತಡ್ಕೊಂಡು ಬದುಕ್ರಿ, ನಿಮ್ಮ ಹೆಂಡತಿ ಮಕ್ಕಳು ಕರ್ಕೊಂಡು ಬನ್ನಿ, ಅವಾಗ ನೋಡ್ತೀವಿ ನಾವು. ನೀವು ಒಂದೇ ಅವರು ಒಂದೇ, ಯಾಕೆ ಅವ್ರ ಮನುಷ್ಯರಲ್ವಾ, ನೀವು ಅಷ್ಟೇನಾ ಮನುಷ್ಯರು? ಅವ್ರ ಸಮಸ್ಯೆ ತಡ್ಕೊಂಡು ಬದುಕಬೇಕು, ನೀವು ಆರಾಮಾಗಲ್ಲಿ ಬದುಕಬೇಕಾ? ಮಾಡಿಸ್ರಿ, ಅದೇನಿದೆಯೋ ಅದು ಸರ್ವಿಸು, ಏನ್ ಸರ್ವೆ ಇದೆ ಮಾಡಿಸಿ. ಎಲ್ಲೆಲ್ಲಾಗಿದೆ, ಮೊದ್ಲು ಹೆಂಗಿತ್ತು ಕೋಟೆ, ಅದು ಹಾಳು ಕೊಂಪೆ ಆಗ್ಬಿಟ್ಟಿದೆ. ಈಗ ಐತಿಹಾಸಿಕವಾದಂಥ ಕೋಟೆಗಳು ಉಳಿಬೇಕು, ಅಲ್ಲಿ ಜನರಿಗೆ ಅನುಕೂಲನ ಆಗ್ಬೇಕು. ನೀವು ಹೇಳ್ತಾ ಇದ್ದೀರಿ ಜನರು ಗಬ್ಬೆಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ, ನೀವು ಗಬ್ಬೆಬ್ಬಿಸಿರೋದು ಅಲ್ಲಿ. ಹಾಗಾಗಿನೇ ಪ್ರವಾಸೋದ್ಯಮ ಇಲಾಖೆಯವರು, ಅದರ ಜೊತೆಗೆ ಪುರಾತತ್ವ ಇಲಾಖೆಯವರು, ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಇದ್ದಾರೆ, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯ್ ಕುಮಾರ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಈಗ ಅದು ವಿಜಯಪುರದ ಕೋಟೆಗಳು ಅವನತಿ ಹಂತಕ್ಕೆ ಹೋಗಿದಾವೆ, ಸ್ಥಳೀಯರಿಗೆ ಬಹಳ ತೊಂದರೆ ಆಗ್ತಾ ಇದೆ, ಗಿಡಗಂಟೆಗಳು ಬೆಳ್ಕೊಂಡಿದ್ದಾವೆ, ಚರಂಡಿ ನೀರು ಹಂಗೆ ಹೋಗ್ತಾ ಇದೆ. ಯಾಕೆ ಸಂರಕ್ಷಣೆ ಮಾಡುವಂತ ಪ್ರಯತ್ನ ತಮ್ಮಿಂದ ಆಗ್ತಾ ಇಲ್ಲ? ಸರ್, ಇದು ಚರಂಡಿ ನೀರು, ಅದಕ್ಕೆ ದೊಡ್ಡ ಪ್ಲಾನ್ ಬೇಕಾಗುತ್ತೆ ಸರ್. ಚರಂಡಿ ನೀರನ್ನ ಸ್ಟಾಪ್ ಮಾಡ್ಬೇಕಂದ್ರ ಓಕೆ. ಸೊ ಡೆವಲಪ್ಮೆಂಟ್ ಅಪಾಸೈಡ್ಲಿ ಆಗಿದೆ. ಸೊ ಡೆವಲಪ್ಮೆಂಟ್ ಯಾವ ರೀತಿ ನಾವು ಮಾನ್ಯುಮೆಂಟ್ ಫೋಕಸ್ ಮಾಡ್ಕೊಂಡು ಅದಕ್ಕೂ ತೊಂದರೆ ಆಗೋ ರೀತಿ ಡೆವಲಪ್ಮೆಂಟ್ ಆಗ್ಬೇಕಿತ್ತು. ಬಟ್ ಡೆವಲಪ್ಮೆಂಟ್ ಅಪಾಸೈಡ್ಲಿ ಆಗ್ಬಿಟ್ಟಿದೆ. ಸೊ ಈಗ ಚರಂಡಿ ನೀರು ಕೂಡ ನಮ್ದು ಮೋಟ್ಸ್ ಹೆಂಗೆ ಚರಂಡಿ ಚಾನಲ್ಸ್ ಆಗ್ಬಿಟ್ಟಿದೆ ಎಲ್ಲಾ ಕಡೆ, ಕಾಲ್ವೆ ತರ ಆಗ್ಬಿಟ್ಟಿದೆ ಎಲ್ಲಾ ಕಡೆ ನಮ್ದು ಮೋಟ್ಸ್. ಅಂದ್ರೆ ನೀವು ಮಾಡಕ್ಕಾಗಲ್ಲ ಅಂತ ಅಲ್ಲ, ಮಾಡಕ್ಕಾಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ ತಾವೀಗ. ಅಂದ್ರೆ ಸರ್, ಇದು ನಮ್ ಡಿಪಾರ್ಟ್ಮೆಂಟ್ ಒಂದೇ ಇದರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಈಗ ನಮ್ಗೆ ಕಾರ್ಪೊರೇಷನ್ ಸಹಾಯ ಬೇಕಾಗುತ್ತೆ, ಅವ್ರದ್ದು ಒಂದು ಇನಿಷಿಯೇಟಿವ್ ತಗೊಬೇಕಾಗತ್ತೆ. ಸೊ ಎಲ್ಲೆಲ್ಲಿ ಚರಂಡಿ ನೀರು ನಮ್ದು ಮೋಟ್ಸ್ ಅಲ್ಲಿ ಬಿಡ್ತಾ ಇದಾರೆ, ಅವ್ರು ಫಸ್ಟ್ ಅದನ್ನ ಸ್ಟಾಪ್ ಮಾಡ್ಕೊಡ್ಬೇಕಾಗತ್ತೆ ಹಂತವಾಗಿ. ಸೊ ಒಂದ್ಸತಿ ಈ ತರ ಸ್ಟಾಪ್ಸ್ ಆಯ್ತು, ಆ ತರ ಚರಂಡಿ ನೀರು ಬರೋದು. ಸೊ ನಾವು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡೋದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಸೊ ಈಗ ಏನಾಗುತ್ತೆ, ಮೋಟಲ್ಲೇ ಎಲ್ಲಾ ಕಡೆನೂ ಕಸನೆಲ್ಲ ಡಂಪ್ ಮಾಡ್ತಾ ಇದಾರೆ. ಈಗ ಮನೆಗಳೇನು ಡೆಮೊಲಿಷನ್ ಮಾಡ್ತಾರೆ, ಅದನ್ನೇ ಎಲ್ಲ ನಮ್ದು ಮೋಟಲ್ಲಿ ಡಂಪ್ ಮಾಡ್ತಾ ಇದಾರೆ. ಸೊ ನಾವು ಕಾರ್ಪೊರೇಷನ್ ಅವ್ರಿಗೂ ಕೇಳ್ಕೊಂಡಿದೀವಿ ಸರ್, ಈಗ ಡಂಪಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ಕೊಡಿ, ಸೊ ವಿ ಕ್ಯಾನ್ ಸೇವ್ ದ ಮೋಟ್ ಅಂಡ್ ದ ಫೋರ್ಟ್ ಅಂತ. ಹೌದು ಸರ್, ಈಗ ತಾವು ಪ್ರವಾಸೋದ್ಯಮ ಆ ಕಡೆಯಿಂದ ನಮ್ಗೆ ಸ್ಟಾಪ್ ಆಯ್ತಾನೆ ನಾವು ಈ ಕಡೆಯಿಂದ ಡೆವಲಪ್ಮೆಂಟ್ ಸರ್, ಮೊದಲು ಕರ್ತವ್ಯ ಪ್ರವಾಸೋದ್ಯಮ ಪುರಾತತ್ವ ಇಲಾಖೆಯವ್ರದಲ್ವಾ ಸರ್? ತಮ್ಮ ಇಲಾಖೆಗಳ ಮೇನ್ ಜವಾಬ್ದಾರಿ. ನಾವು ಎಲ್ಲ ಪ್ರತಿ 3 ತಿಂಗಳಿಗೆ ನಾವು ಮೀಟಿಂಗ್ಸ್ ನಾವು ಕೇಳ್ಕೊಂತ ಇದೀವಿ. ಕಾರ್ಪೊರೇಷನ್ ಅವರು ಆಯ್ತು, DC ಸರ್ ಜೊತೆ ತುಂಬಾ ಸಾರಿ ಮೀಟಿಂಗ್ ಮಾಡಿದ್ವಿ. ಅವರು ನಮ್ಗೆ ಹೇಳಿದಾರೆ, ಸೊ ಹಂತವಾಗಿ ಇದು ಲಾರ್ಜ್ ಸ್ಕೇಲ್ ಅಲ್ಲಿ ಆಗ್ಬೇಕಾಗುತ್ತೆ, ನೋಡ್ಕೊಂಡು ಸ್ಟಾಪ್ ಸರ್. ಬಟ್ ಲೋಕಲ್ ಜನರಿಗೆ ಬಹಳ ತೊಂದರೆ ಆಗ್ತಿದೆ ಸರ್. ಪಾಪ ಬದುಕಕ್ಕೆ ಆಗ್ತಾನೆ ಇಲ್ಲ ಅವ್ರಿಗೆ.
ಸರ್ ಅಲ್ಲ ಲೋಕಲ್ ಜನರಿಗೆ ಹೇಗೆ ತೊಂದರೆ ಆಗುತ್ತೆ ಸರ್? ಫೋರ್ಟ್ ಇಂದ ಲೋಕಲ್ ಪೀಪಲ್ ಹೇಗೆ ತೊಂದರೆ ಆಗುತ್ತೆ? ಸರ್ ನಮ್ ಜೊತೆ ಈಗ ಇಷ್ಟೊತ್ತವರೆಗೂ ಮಾತಾಡಿದ್ರೆ ಅವ್ರಿಗೆ ಸ್ಮೆಲ್ ಅಲ್ಲಿ ಚರಂಡಿ ಸ್ಮೆಲ್ ತಡ್ಕೊಳಕ್ ಆಗ್ತಾ ಇಲ್ಲ. ಚರಂಡಿ ನೀರ್ ಸ್ಟಾಪ್ ಮಾಡೋದು ನಮ್ ಕೈಲಿ ಇರಲ್ಲ ಸರ್. ಅಲ್ಲ ಅದಕ್ಕೆ ಸರ್ ನೀವು ಸಹಕಾರವನ್ನ ಕೇಳಿ. ಸ್ಟಾಪ್ ಮಾಡ್ಬೇಕಾಗತ್ತೆ. ಅವ್ರು ಸ್ಟಾಪ್ ಮಾಡ್ಕೊಟ್ರೆ ಮುಂದಿನ ಡೆವಲಪ್ಮೆಂಟ್ ಏನು ನಾವು ಅಲ್ಲ ಸರ್ ಅಲ್ಲ ತಾವು ಏನು ಪ್ರಯತ್ನವನ್ನ ಮಾಡದೆ ಹೀಗೆ ಹೇಳ್ತಿರಲ್ಲ ಸರ್. ಸರ್ ಸರ್ ಹಂಗಂತ ಇಲ್ಲ ಸರ್. ನಾವು ಹೇಳ್ತಿದ್ನಲ್ಲ ಸರ್, ಪ್ರತಿ 3 ತಿಂಗಳಿಗೆ ನಾವು ಮೀಟಿಂಗ್ ಕರಿತಾ ಇದೀವಿ. ಮೀಟಿಂಗ್ ಕರೆದ್ಬಿಟ್ಟು ನಾವು ಕೇಳ್ಕೊಂತ ಇದೀವಿ. ಬಟ್ ಆಗ್ತಾ ಇಲ್ವಲ್ಲ, ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ ಸರ್. ಇನ್ಮೇಲಾದ್ರೂ ಸೀರಿಯಸ್ ಆಗಿ ತಗೋತೀರಾ ಸರ್ ಹಾಗಾದ್ರೆ? ಸರ್ ಇದು ಆಕ್ಚುಲಿ ಹೇಳಿದ್ನಲ್ಲ ಸರ್, ಕಾರ್ಪೊರೇಷನ್ ಕಮಿಷನರ್ ಸರ್ ಹತ್ರ ಒಂದ್ಸತಿ ನೀವು ಫೀಡ್ಬ್ಯಾಕ್ ತಗೋಬೇಕಾಗತ್ತೆ. ಸರ್ ಏನ್ ಹೇಳ್ತಾರಂತ ಹೇಳಿ. ಅವರು ಸರ್ ಯಾವ ರೀತಿ ನಿಮ್ಗೆ ಏನ್ ಇದ್ ಮಾಡ್ತಾರೆ ಅದ್ರ ಮೇಲೆ ನಾವು ಮುಂದೆ ಪ್ರೋಗ್ರೆಸ್ ಮಾಡ್ಲಿಕ್ಕೆ ಇದಾಗುತ್ತೆ ಸರ್. ಖಂಡಿತ ಸರ್. ಸರ್ ಈಗ ನಾವು ಹೇಳ್ತಾ ಇರೋದು ಸರ್, ಈಗ ಕಾರ್ಪೊರೇಷನ್ ಅವ್ರದ್ದು ಲಿಮಿಟ್ ಅಂತಿರುತ್ತೆ, ನಿಮ್ದು ಇಷ್ಟೇ ಲಿಮಿಟ್ ಅಂತಿರುತ್ತೆ ಅಲ್ವಾ ಸರ್? ಅಷ್ಟರೊಳಗಡೆ ನೀವು ತಮ್ಮ ಸೇವೆನ ಕೆಲಸವನ್ನು ಮಾಡ್ಬೇಕಾಗತ್ತೆ. ನಮಗೂ ಕೂಡ ಅದರ ಅರಿವಿದೆ ಸರ್. ಬಟ್ ನಿಮ್ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಆ ಪ್ರಯತ್ನ ಇರ್ಲಿ ಅಂತ ಅಷ್ಟೇ ನಮ್ದು. ಅದೇ ಸರ್, ನಮ್ ಕಡೆಯಿಂದ ಚರಂಡಿ ನೀರನ್ನ ಹೇಗ್ ನಿಲ್ಸೋದಿಕ್ ಸಾಧ್ಯ ಅಂತ ನೀವೇ ಹೇಳ್ಬೇಕು ಸರ್. ಅಲ್ಲಲ್ಲ ಸರ್, ಈಗ ಅವ್ರ ಸಹಕಾರವನ್ನು ತಗೊಳ್ಕೊಳ್ಳಿ ಅಂತ ಹೇಳಿ ಅವ್ರ ಗಮನಕ್ಕೆ ತನ್ನಿ ನೀವು. ಇಲ್ಲ ಸರ್, ಅವ್ರ ಗಮನಕ್ಕೆ ತಂದಿಲ್ಲ ಅಂತ ಹೇಳ್ತೀನಿ. ನಾನು ಹೇಳ್ತಾ ಇದ್ದೀನಿ ಅವ್ರ ಗಮನದಲ್ಲಿ ಇದೆ ಸರ್ ಅದು. ಆಕ್ಚುಲ್ ಆಗಿ ನಾವು ತುಂಬಾ ಲೆಟರ್ ಕೂಡ ಬರ್ದಿದ್ದೀವಿ, ಈ ತರ ಸ್ಟಾಪ್ ಮಾಡ್ಕೊಡ್ಬೇಕು, ಮತ್ತೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ. ಅಲ್ಲ ಸರ್, ಈಗ ಪ್ರವಾಸೋದ್ಯಮ ಅಂತಂದ್ರೆ ಆ ಕೋಟೆ ಕೊತ್ತಲಗಳು ತಮ್ಮ ವ್ಯಾಪ್ತಿಲಿ ಬರುತ್ತೆ. ಈಗ ನಾವು ಮೊದಲು ಗಮನಕ್ಕೆ ತರದೆ ಮೊದಲು ನಿಮ್ಮ ಗಮನಕ್ಕೆ ತರಬೇಕಲ್ವ ಸರ್ ನಾವೀಗ? ಹೌದೌದೌದು, ಅದ್ ಸರಿನಾ. ಅದೇ ಹೇಳಿದ್ನಲ್ಲ, ಅದ್ ನಾವು ನಮ್ ಪ್ರಯತ್ನ ನಾವು ಮಾಡ್ತಾನೆ ಇದ್ದೇವೆ ಆಕ್ಚುಲಿ. ಅಲ್ಲ ನೆಕ್ಸ್ಟ್ ತಮ್ಮ ಪ್ರಯತ್ನ ಹಾಗೆ ಮುಂದುವರಿಯುತ್ತಾ ಅಂತ? ಖಂಡಿತ ಸರ್. ಈಗ ಹೇಳಿದ್ನಲ್ಲ ಸರ್, ರಂಜಾನ್ ಇರೋದ್ರಿಂದ ಪೂಜೆಗಳು ಮಾಡ್ಬೇಕಂತ ಹೇಳಿ ಮಾನ್ಯುಮೆಂಟ್ ಎಲ್ಲಾ ಕಡೆ ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ತಾ ಇದ್ದೀನಿ. ಅದು ನೆಕ್ಸ್ಟ್ ನಾನು ಕೋಟೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ. ಬಟ್ ನಿಮ್ಮಲ್ಲಿ ಹೋಪ್ ಇಡ್ಬೋದು ಸರ್ ಹಾಗಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹಾಗಾದ್ರೆ? ಇಲ್ಲ ಸರ್, ಅದೇ ಹೇಳಿದ್ನಲ್ಲ, ನಮ್ದು ನಮ್ದು ಒಂದೇ ಡಿಪಾರ್ಟ್ಮೆಂಟ್ ಇಂದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಜನಗಳ ಸಪೋರ್ಟ್ ಹಾಗೂ ಕಾರ್ಪೊರೇಷನ್ ಸಪೋರ್ಟ್ ನಮ್ಗೆ ಇತ್ತಂದ್ರೆ ಇವೆರಡೇ ಸಪೋರ್ಟ್ ಸಾಕು. ಜನರದ್ದು ಒಂದ್ ಸ್ವಲ್ಪ ಸಪೋರ್ಟ್, ಕಾರ್ಪೊರೇಷನ್ ಅವರು ನಮ್ಗೆ ಡಂಪ್, ಈಗ ನಾವು ಕ್ಲೀನ್ ಮಾಡ್ತೀವಿ ಆ ಕಡೆಯಿಂದ ಡಂಪ್, ಇವಾಗ ಕ್ಲೀನ್ ಮಾಡ್ತೀವಿ ನಾಳೆ ಡಂಪ್ ಮಾಡ್ತಾರೆ ಅಂದ್ರೆ ಅದು ಅದು ವ್ಯರ್ಥ ಪ್ರಯತ್ನ ಆಗ್ಬಿಡುತ್ತೆ. ನಮಗೂ ಎಫರ್ಟ್ ಹಾಕೋದಕ್ಕೂ ಮನ್ಸು ಬರೋದಿಲ್ಲ ಸರ್. ನಾವು ಖಂಡಿತವಾಗ್ಲೂ ಅವ್ರ ಗಮನಕ್ಕೂ ತರ್ತೀವಿ ಸರ್. ಸ್ಟಾಪ್ ಆಯ್ತಂದ್ರೆ ನಮ್ಗೆ ಡಂಪ್ ಮಾಡ್ಕೊಡೋದು, ಮೋಟಲ್ಲಿ ಡಂಪ್ ಆಗದಿರೋ ತರ ನಮ್ಗೆ ಮಾಡ್ಕೊಟ್ರೆ ಸಾಕು ಸರ್. ಖಂಡಿತ ಸರ್, ಅವ್ರ ಗಮನಕ್ಕೂ ನಾವು ತರ್ತೀವಿ ಸರ್. ನಿಮ್ ಸಹಕಾರನೂ ಕೂಡ ಇರ್ಲಿ, ನಮ್ ಸಹಕಾರ ನಿಮ್ ಜೊತೆಗೆ ಇರುತ್ತೆ ಸರ್. ಆದಷ್ಟು ಬೇಗ ನಾವು ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸಬೇಕು ಸರ್. ಆತರ ಇತ್ತಂದ್ರೆ ಒಂದು ಇನಿಷಿಯೇಟಿವ್ ಕೂಡ ಮಾಡಬಹುದು ಸರ್, ಪ್ರೊಟೆಕ್ಷನ್ ಆಫ್ ದಿ ಮೋಟ್ ಅಂತ ಹೇಳಿ. ಪಬ್ಲಿಕ್ ನ ಸೇಫ್ಟಿ ತರ ಪ್ರೊಟೆಕ್ಟ್ ಮಾಡೋಣ ಅಂತ ಹೇಳಿ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಖಂಡಿತ. ಸೊ ಪಬ್ಲಿಕ್ ಸಪೋರ್ಟ್ ಮೇನ್ ಬೇಕಾಗುತ್ತೆ ಸರ್. ಫೋರ್ಟ್ ಉಳಿಬೇಕಂದ್ರೆ ಮೇನ್ ಆಗಿ ಬಿಜಾಪುರ ಸುತ್ತ ಬಂದಿರೋದ್ರಿಂದ ಪಬ್ಲಿಕ್ ಅವರು ಒಂದು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಸರ್. ನಾವು ಇದ್ ಮಾಡ್ಬೇಕಂತ. ನಿಜ ಸರ್, ನಮ್ಮ ಸಹಕಾರ ನಿಮ್ಗೆ ಯಾವತ್ತೂ ಕೂಡ ಇರುತ್ತೆ. ಥ್ಯಾಂಕ್ ಯು ಸರ್ ವಿಜಯ್ ಕುಮಾರ್ ಅವ್ರು ಮಾತಾಡಿದಕ್ಕೆ. ನೀವು ಮಾಡ್ಕೊಡ್ತೇವೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಕಾರ್ಪೊರೇಷನ್ ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅವ್ರು ಹೇಳ್ತಾ ಇದ್ದಾರೆ ಸರ್, ಅದು ಚರಂಡಿ ನೀರೇನಿದೆ ಅದು ಅವ್ರ ವ್ಯಾಪ್ತಿಗೆ ಬರುತ್ತೆ, ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿ. ಪ್ರವಾಸೋದ್ಯಮ ಇಲಾಖೆ, ಪುರಾತತ್ವ ಇಲಾಖೆಯವರು ಮೊದಲು ಅವರು ಎಚ್ಚೆತ್ಕೊಳ್ಬೇಕು ಅಂತ ನಾವು ಅವ್ರ ಗಮನಕ್ಕೆ ತಂದ್ವಿ. ಕಾರ್ಪೊರೇಷನ್ ನಮಗೆ ಲೈನ್ ಸಿಕ್ಕಿಲ್ಲ, ಹಾಗಾಗಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ ಆದಷ್ಟು ಬೇಗ ಚರಂಡಿ ನೀರನ್ನು ಅದು ಕ್ಲಿಯರ್ ಮಾಡಿಕೊಡಿ, ಅವರಿಗೆ ಸಹಕಾರವನ್ನು ಕೊಡಿ. ಎಲ್ಲ ಇಲಾಖೆಗಳು ಅಲ್ಲಿ ಸೇರಿದಾಗ ಮಾತ್ರ ನಮ್ಮ ಐತಿಹಾಸಿಕವಾದಂಥ ಸ್ಮಾರಕಗಳು, ಕೋಟೆ ಕೊತ್ತಲಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅಲ್ಲಿ ಪ್ರಮುಖವಾಗಿ ಸ್ಥಳೀಯರಿಗೆ ಆಗುವಂತಹ ಸಮಸ್ಯೆಯಿಂದ ಅವ್ರನ್ನ ಬಚಾವ್ ಮಾಡಬೇಕಾಗಿದೆ. ಕಾದು ನೋಡ್ತೀವಿ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ಹೇಳಿ.